ಹುಬ್ಬಳ್ಳಿ ಧಾರವಾಡದಲ್ಲಿ ಕೋಮು ಸಂಘರ್ಷಕ್ಕೆ ಪ್ರೇರಣೆ ಅಥವಾ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. 2 ವರ್ಷಗಳಲ್ಲಿ 59 ವರದಿ ರಹಸ್ಯವಾಗಿ ಬಯಲಿಗೆ ಬಂದಿದೆ. ಇದರ ಬಗ್ಗೆ ಮಾತನಾಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೋಮು ಸಂಘರ್ಷಕ್ಕೆ ಪ್ರೇರಣೆ ನೀಡುವಂತಹ ವಿಚಾರವಾಗಿ ಗುಪ್ತಚರ ಇಲಾಖೆ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿದೆ. ಕಳೆದ 2 ವರ್ಷಗಳಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ 59 ರಹಸ್ಯ ವರದಿಗಳನ್ನು ನೀಡಲಾಗಿದೆ ಅಂತ ಹೇಳಿ ಗೃಹ ಇಲಾಖೆ ಮಾಹಿತಿಯನ್ನ ನೀಡಿದೆ. ಹುಬ್ಬಳ್ಳಿ ಧಾರವಾಡ ಕೂಡ ಕೋಮು ಸೂಕ್ಷ್ಮ ಪ್ರದೇಶವಾಗಿದೆ. ಈ ಹಿಂದೆ ಸಾಕಷ್ಟು ಅಹಿತಕರ ಘಟನೆಗಳು ಕೂಡ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ಕೋಮು ಸಂಘರ್ಷಕ್ಕೆ ಪ್ರೇರೇಪಿಸುವಂತಹ ಘಟನೆಗಳ ಬಗ್ಗೆ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಕೂಡ ಒಂದು ಗುಪ್ತ ಮಾಹಿತಿ ಸಿಬ್ಬಂದಿ ಮುಖಾಂತರ ವಂಚಿತರಾಗಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಿ ಯಾವುದೇ ರೀತಿಯ ಕೋಮು ಸಂಘರ್ಷ ನಡೆಯದಂತೆ ಅಗತ್ಯ ಮುಂಜಾಗ್ರತೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿ ಗೃಹ ಇಲಾಖೆ ಮಾಹಿತಿಯನ್ನ ನೀಡಿದೆ. ಇವುಗಳ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಪೋಸ್ಟ್ಗಳ ಬಗ್ಗೆ ನಿಗಾ ವಹಿಸುವಂತೆ ಕೂಡ ಹೇಳಲಾಗಿದೆ. ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಅಂತೆ. ಕೋಮು ಸಂಘರ್ಷಕ್ಕೆ ಪ್ರೇರೇಪಿಸುವಂತಹ ವಿಚಾರವಾಗಿ 2025ರಲ್ಲಿ 39 ರಹಸ್ಯ ವರದಿಗಳು ಹಾಗೂ 2026ರಲ್ಲಿ 20 ವರದಿಗಳು ಗುಪ್ತಚರ ಇಲಾಖೆಗೆ ನೀಡಲಾಗಿದೆ. ಮುಂಜಾಗ್ರತೆಯ ಕ್ರಮಗಳು ಏನು ಅಂತ ನೋಡುವುದಾದ್ರೆ, ಪ್ರತಿದಿನ ಬಾಂಬ್ ನಿಷ್ಕ್ರಿಯ ದಳದಿಂದ ನಗರದ ಪ್ರಮುಖ ಸ್ಥಳಗಳು ಮತ್ತು ಸ್ಥಾವರಗಳು, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಇತ್ಯಾದಿಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗುವುದು. ನಗರದಲ್ಲಿ ಅನುಮಾನಾಸ್ಪದವಾಗಿರುವಂತಹ ವ್ಯಕ್ತಿ ಬರೋದು ಅಥವಾ ಹೊರ ರಾಜ್ಯಗಳಿಂದ ವ್ಯಾಪಾರಕ್ಕೆ ಬರುವಂತಹ ಜನರಲ್ಲಿ ಸ್ವಲ್ಪ ವಿಚಾರಣೆ ಮಾಡೋದು, ಅವರನ್ನ ವಿಚಾರಣೆಗೆ ಒಳಗೊಳ್ಳುವಂತೆ ಮಾಡುವುದು. ಇದಲ್ಲದೆ ಹೋಟೆಲ್ಗಳು ಮತ್ತೆ ಲಾಡ್ಜ್ಗಳು ಪರಿಶೀಲನೆ ಮಾಡುವಂತಹ ವಿಚಾರಗಳನ್ನೆಲ್ಲವನ್ನೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಹಲವು ಆಯ್ದ ಸಿಬ್ಬಂದಿಗಳಿಗೆ ಸ್ವೀಪರ್ ಸೇಲ್ನಲ್ಲಿ ಪತ್ತೆ ಹಚ್ಚಲಿಕ್ಕೆ ನಿರ್ದೇಶನ ಕೂಡ ನೀಡಲಾಗಿದೆ. ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ. ಭಾರತ ದೇಶದ ವಿರೋಧಿ ಸಂಘಟನೆಗಳಾಗಿರುವಂತಹ LAT, ಈ ಒಂದು ದಿನಾಧಾರ್, ಚನ್ನಬಸವೇಶ್ವರ ಸಿದ್ದಿಕಿ ಮತ್ತು IMPFI, CB ಸಂಘಟನೆಗಳು ಹಾಗೂ ಇತರ ಸಂಘಟನೆಗಳ ಕಾರ್ಯಾಚರಣೆಗಳು, ಕಾರ್ಯಕರ್ತರ ಚಟುವಟಿಕೆಗಳನ್ನ ನೋಡ್ತಾ ಇರೋದು ಮತ್ತು ಹಣಕಾಸಿನ ವ್ಯವಹಾರಗಳ ಬಗ್ಗೆ ಈಗ ಇರುವಂತಹ ತಾಂತ್ರಿಕ ವಿದ್ಯಮಾನವನ್ನ ಉಪಯೋಗಿಸಿಕೊಂಡು ಸ್ವೀಪರ್ ಸೇಲ್ಗಳು ಇರುವ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಾಗ್ತಾ ಇದೆ ಮತ್ತು ಇದರ ಮೇಲೆ ನಿಗಾ ಕೂಡ ಇಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೃಹ ಇಲಾಖೆ ತಿಳಿಸಿದೆ. ಕಳೆದ 2 ವರ್ಷಗಳಲ್ಲಿ ಧಾರವಾಡ ನಗರದಲ್ಲಿ ಶಂಕಿತ ಜನರು ಇರುವ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗಿದ್ದು ಯಾವುದೇ ಶಂಕಿತ ಜನರು ಕಂಡಿರಲಿಲ್ಲ. 2025ರಲ್ಲಿ ಧಾರವಾಡ ನಗರದ ವಿದ್ಯಾಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ 1 ವರ್ಷ ಅವಧಿಯಲ್ಲಿ 1 ತಿಂಗಳ ಮಟ್ಟಿಗೆ ವಿವಿಧ ಮಸೀದಿಗಳಿಗೆ ತೆರಳಿ ಮಸೀದಿಗಳಲ್ಲಿ ಇದ್ದು ಧರ್ಮದ ವಿಧಿವಿಧಾನಗಳ ತರಬೇತಿಯನ್ನ ಕೊಡುವಂತ ವಾಡಿಕೆ ಇರುವ ಕಾರಣಕ್ಕಾಗಿ ಧಾರವಾಡ ಜನ್ನತ್ ನಗರದ ಬಿಲಾಲ್ ಮಸೀದಿಯಲ್ಲಿ 10 ಜನರು ಹಾಗೂ ಆರೋಗ್ಯ ನಗರದ ಯೂಸುಫಿಯಾ ಮಸೀದಿಯಲ್ಲಿ 10 ಜನರು ಮತ್ತು ಗುಜರಾತ್ ರಾಜ್ಯದ ಸೂರತ್ವಾರ ಆಗಮಿಸಿದ್ದು ಈ ಒಂದು ಹೆಚ್ಚಿನ ಬಗ್ಗೆ ನಿಗಾವನ್ನ ವಹಿಸಲಿಕ್ಕೆ ಗೃಹ ಇಲಾಖೆ ಒಂದಷ್ಟು ಮಾಹಿತಿಯನ್ನ ನೀಡಲಾಗಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಕೋಮು ಸಂಘರ್ಷವನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತರಬೇತಿಯನ್ನ ಕೊಡುವಂತಹ ಜನರು ಕೂಡ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.